ಮಿತ್ರರನ್ನು ಮನವಿ ಮಾಡ್ತೀನಿ. ಯಾಕೆಂದರೆ 23ನೇ ತಾರೀಕು ನಮ್ಮ ನಗರಕ್ಕೆ ಐ ಜಿ ಅವ್ರು ಬರ್ತಿದ್ದಾರೆ. ಸುಮಾರು 1000 ಜನಕ್ಕೆ ಹೆಲ್ಮೆಟ್ ಕೊಟ್ಟು 1ನೇ ತಾರೀಕು 2ನೇ ತಾರೀಕಿಂದ ಎಲ್ಲರೂ ಮುಳುಬಾಗಿಲು ಬರಬೇಕಾದ್ರೆ ಬೈಕಲ್ಲಿ ಹೆಲ್ಮೆಟ್ ಹಾಕಿ ಬರಬೇಕಂತ ಕಂಡೀಷನ್ನ ಮಾಡ್ತಾಯಿದ್ವಿ. ಯಾಕೆ ಅಂತಂದರೆ ಈ 6 ತಿಂಗಳಲ್ಲಿ ಹೈವೇದಲ್ಲಿ 46 ಜನ ಮೃತಪಟ್ಟಿದ್ದಾರೆ. 46 ಮೆಂಬರ್ಸ್, 46 ಜನ. ಈ 46 ಜನ ಕೂಡ ಹೆಲ್ಮೆಟ್ ಇದ್ದೆ ಗಾಡಿ ಕುತ್ಕೊಂಡು ಬಿದ್ದೋಗಿರ್ತಕ್ಕಂಥ ಜನ. ಕರ್ನಾಟಕದಲ್ಲಿ ಅತಿ ವೇಗವಾಗಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಪ್ಲೇಸ್ ಇದ್ದರೆ ಮುಳುಬಾಗಿಲು. ಸೊ ಅದರಿಂದ ನಾನು ಜನಪ್ರತಿನಿಧಿಯಾಗಿ ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥ ಧರ್ಮ ಮತ್ತು ಹಕ್ಕು ನನಗಿದೆ. ನೀವು ನನ್ನ ಬೈಕೊಂಡ್ರೂ ಪರವಾಗಿಲ್ಲ. ಟೌನಿಂದ ಹಳ್ಳಿಯಿಂದ ಟೌನ್ ಬರಬೇಕಾದ್ರೆ ಬೈಕಲ್ಲಿ ಬರಬೇಕಾದ್ರೆ ವಿತೌಟ್ ಹೆಲ್ಮೆಟ್ ಬಂದರೆ ಖಂಡಿತವಾಗ್ಲೂ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾಯಿದ್ದೀನಿ. ನಾನು 23ನೇ ತಾರೀಕು ಐಜಿಗೆ ಕರ್ಕೊಂಬರ್ತಾಯಿದ್ದೀನಿ. ಸಿಗ್ನಲ್ ಲೈಟ್ಸ್ ಓಪನ್ ಮಾಡ್ತಾಯಿದ್ದೀವಿ. ಸಿಗ್ನಲ್ ಲೈಟ್ಸ್ ಆದಮೇಲೆ ಅವತ್ತು 1000 ಜನಕ್ಕೆ ಹೆಲ್ಮೆಟ್ ಕೊಡ್ತಾಯಿದ್ದೀವಿ. ಅದ್ರ ಫ್ರೀಯಾಗಿ ಇವಾಗ ಹೋಗಿ ಪೊಲೀಸ್ ಇಲಾಖೆಯಲ್ಲಿ DYSP ಆಫೀಸರ್ ನೋಂದಣಿ ಮಾಡ್ಕೊಂಡ್ರೆ ಅವ್ರಿಗೆ ಕರೆದು ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಹೆಲ್ಮೆಟ್ ಕೊಡೋ ಮುಖಾಂತರವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ವಿ. ಅದು ಕೊಟ್ಟಿದ್ದಾದ್ಮೇಲೆ 8 ದಿವಸ ಆದಮೇಲೆ ಪೊಲೀಸ್ ಇಲಾಖೆಯವರು ಎಲ್ಲ ಕಡೆಯೂ ಅವರು ಕೆಲಸ ಮಾಡ್ತಾರೆ. ಹೆಲ್ಮೆಟ್ ಇಲ್ಲಿ ಬಂದವ್ರಿಗೆ ನಾನು ಮಿಕ್ಕಿದೇನು ಹೇಳೋದಿಲ್ಲ. ಸೊ ಅದರಿಂದ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾಯಿದ್ದೀನಿ. ಇದಕ್ಕೆ ತಾವು ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮೆಲ್ಲರ ಹಕ್ಕು, ನಿಮ್ಮ ಜೀವ ನಮ್ಮನ್ನು ಕಾಪಾಡ್ತಕ್ಕಂಥ ಹಕ್ಕು. ಯಾಕಂದರೆ ನೀವು ಮನೆ ಬಿಟ್ಟಾಗ ನಿಮ್ಮ ಮನೆಯವ್ರು ಎಲ್ಲರೂ ಹೇಳ್ಬತ್ತಿ ಮತ್ತು ವಾಪಸ್ ಬರ್ತೀನಿ ಅಂತ ಅದು ಕಾಯ್ತಾ ಇರ್ತಾರೆ. ಬಟ್ ನಾವು ಚೆನ್ನಾಗಿ ಹೋಗ್ತಾಯಿದ್ರೆ ಕೂಡ ಎದುರಾಳಿ ಚೆನ್ನಾಗಿ ಬರಬೇಕಲ್ವಾ. ಸೊ ಅದರಿಂದ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊತೀನಿ. 23ಕ್ಕೂ ಮನವಿ ಮಾಡ್ಕೊತೀನಿ. ದಯವಿಟ್ಟು ಇದಕ್ಕೆ ಸ್ಪಂದಿಸಿ ಅಂತ ನಾನು ಕೇಳ್ಕೊತೀನಿ. ಸೊ ಅದರಿಂದ ನಾನು ಮತ್ತು ನಮ್ಮ ತಾಲೂಕು ಆಡಳಿತ ಸದಾ ಸಿದ್ಧವಾಗಿದ್ದೀವಿ ನಿಮ್ಮ ಸೇವೆ ಮಾಡಲಿಕ್ಕೆ. ಯಾವೊಬ್ಬ ಸಂಘಕ್ಕೂ ನಾವು ಅವಮಾನ ಮಾಡಿದೆ. ಈ ಕನ್ನಡ ಹಬ್ಬ ನಮ್ಮ ಹಬ್ಬ. ವಿಶೇಷವಾಗಿ ಏನು ನಾನು ನನ್ನ ನಾವಿಕ್ ಫಂಕ್ಷನ್ಗೆ ನಾವು ವಿಶ್ವ ಕನ್ನಡಿಗರು ಅಂತ ಫ್ಲೋರಿಡಾ ಏನು ನಡೆಯಿತು ಅಮೇರಿಕಾದಲ್ಲಿ ತುಂಬ ಅದ್ಧೂರಿಯ ಕಾರ್ಯಕ್ರಮ ಮಾಡಿದ್ರು. ನಮ್ಮ ಪಕ್ಷದಿಂದ ನನ್ನ ರೆಪ್ರೆಸೆಂಟೇಟಿವ್ ಕಳಿಸಿದರು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಶಿವರಾಜ್ ತಂಗಡಿ ಮಿನಿಸ್ಟರ್ ಮಾಡಿದರು. BJPಯಿಂದ ನಾವು ಅರವಿಂದ್ ಬಿಲ್ಲದ 3 ಜನ ಗೆಸ್ಟಾಗಿ ಮಾಡಿದರು. ತುಂಬ ಅದ್ಧೂರಿಯಾಗಿ ನಾವು ವಿಶ್ವ ಕನ್ನಡ ಅಂತ ಆ ಮಟ್ಟಕ್ಕೆ ಅಮೇರಿಕಾದಲ್ಲಿ ಮಾಡಬೇಕಾದ್ರೆ ನಾವು ಇಲ್ಲಿ ಹುಟ್ಟಿ ನಾವಿಲ್ಲಿ ಬೆಳೆದು ತಾಯಿ ಭುವನೇಶ್ವರಿಗೆ ನಾವು ಮಾಡಲಿಲ್ಲ ಅಂದರೆ ಅದಕ್ಕೆ ಅವಮಾನ ಆಗುತ್ತೆ. ಸೊ ಅದರಿಂದ ಅಲ್ಲಿ ನನಗೆ ನಮ್ಮ ಸೋಮೇಶ್ವರ ಹೇಳೋದು ಒಬ್ಬರು ಫ್ಯಾಮ್ಲಿ ಅಲ್ಲಿ ಆ್ಯಕ್ಚುಲಿ ಫ್ಲೋರಿಡಾದಲ್ಲಿ ಇದ್ದಾರೆ. ಅವರು 3 ದಿವಸ ಆದಮೇಲೆ ಬಂದು ಮೀಟ್ ಮಾಡೋದು ನನ್ನ ಆ ಕ್ರೌಡಲ್ಲಿ. ಇಲ್ಲ ಸರ್ ನೀವು ಮೀಟ್ ಮಾಡಲೇಬೇಕಂತ ಮಾಡೋದು ಅಂತ ಉಪ್ಪಿಟ್ಟು ತಂದು ಕೊಟ್ಟರು. ಅಂದರೆ ನಾವು ಒಂದು ಅಭಿಮಾನ ಎಲ್ಲಿವರೆಗೂ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ಅದು ನಾವು ನೋಡಬೇಕಾಗುತ್ತೆ. ಅದು ತುಂಬ ಇಷ್ಟ ಆಯಿತು ನನಗೆ ಫಂಕ್ಷನ್ನು. ಅದರಿಂದ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಮತ್ತೊಮ್ಮೆ ಒಂದು ಮೀಟಿಂಗ್ ಕರೆದು ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ. ಈ ಡೇಟಲ್ಲಿ ಮತ್ತು ಕಾರ್ಯಕ್ರಮ ಹೇಗೆ ಮಾಡಬೇಕನ್ನೋದನ್ನು ತಾವೆಲ್ಲ ಕೊಟ್ಟಿದ್ದೀರಿ. ಅದು ಮತ್ತೊಮ್ಮೆ ನಾನು ಅದನ್ನು ಚರ್ಚೆ ಮಾಡಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ. ಇವಾಗ ನಾನು